ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡೋಣ. ಇದೊಂದು ರೀತಿ ಕತೆ ಹೆಣೆಯೋ ರಹಸ್ಯ ಸೂತ್ರ ಇದ್ದ ಹಾಗೆ, ಒಂದು ಮಾಧ್ಯಮವನ್ನ ಸೃಷ್ಟಿ ಮಾಡೋಕೆ ಬಳಸುವ ಅತ್ಯಂತ ವಿವರವಾದ ಒಂದು ನೀಲನಕಾಶೆಯನ್ನ ನಾವು ಇವತ್ತು ಒಟ್ಟಿಗೆ ವಿಶ್ಲೇಷಣೆ ಮಾಡೋಣ. ಬನ್ನಿ, ಈ ಒಂದು ಶಕ್ತಿಯುತ ಮಾತಿನೊಂದಿಗೆ ನಮ್ಮ ಚರ್ಚೆ ಶುರು ಮಾಡೋಣ. ಅಂದ್ರೆ, ನಾವು ನೋಡ್ತಾ ಇರೋ ಮೂಲ ದಾಖಲೆಯ ಪ್ರಕಾರ ಒಂದು 19 ನಿಮಿಷದ ಸಾಕ್ಷಿಚಿತ್ರಕ್ಕೆ ಇರ್ಬೇಕಾದ ಧ್ವನಿ ಹೇಗಿರ್ಬೇಕು ಅನ್ನೋದನ್ನ ಈ ಒಂದು ವಾಕ್ಯ ಹೇಳುತ್ತೆ. ನಿಜ ಹೇಳ್ಬೇಕಂದ್ರೆ ಇಡೀ ನಿರೂಪಣೆಯ ಆತ್ಮವೇ ಈ ಮಾತಿನಲ್ಲಿದೆ. ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಈ ನೀಲನಕಾಶಿ. ಇದನ್ನ ಮೌನ ನಿರ್ಮಾಣ ಅಥವಾ ಸೈಲೆಂಟ್ ಪ್ರೊಡಕ್ಷನ್ ಅಂತ ಕರೆಯಲಾಗುವ ಒಂದು ವಿಶೇಷ ಪ್ರಕ್ರಿಯೆಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಹಾಗಿದ್ರೆ ಈ ಏಜೆಂಟ್ ಬಿಲ್ಡರ್ ಅನ್ನೋ ವಿಧಾನ ಅಂದ್ರೆ ಏನು? ಸ್ವಲ್ಪ ಆಳವಾಗಿ ನೋಡೋಣ. ಸೈಲೆಂಟ್ ಪ್ರೊಡಕ್ಷನ್ ಅಂತಾರಲ್ಲ, ಅದರರ್ಥ ಎಲ್ಲವನ್ನೂ ಮುಂಚಿತವಾಗಿಯೇ ನಿರ್ಧಾರಿಸಿ ಒಂದು ವ್ಯವಸ್ಥೆಗೆ ಸ್ಪಷ್ಟವಾದ ನಿಯಮಗಳನ್ನ ಕೊಟ್ಟುಬಿಡೋದು. ಆಮೇಲೆ ಅದು ತಾನಾಗಿಯೇ ಒಂದು ಪರಿಪೂರ್ಣ ಕಥೆಯನ್ನ ಹೆಣೆಯುತ್ತೆ. ಅಂದ್ರೆ ಇಲ್ಲಿ ಕಡೆ ಹಂತದಲ್ಲಿ ನೇರವಾದ ಮಾನವ ಹಸ್ತಕ್ಷೇಪ ಇರೋದಿಲ್ಲ. ಇದೊಂದು ತುಂಬಾನೇ ವ್ಯವಸ್ಥಿತವಾದ ವಿಧಾನ. ನೋಡಿ, ಈ ಹೋಲಿಕೆ ತುಂಬಾನೇ ಚೆನ್ನಾಗಿದೆ. ಒಬ್ಬ ಆರ್ಕಿಟೆಕ್ಟ್ ಒಂದು ಬಿಲ್ಡಿಂಗ್ ಕಟ್ಟೋಕೆ ಬ್ಲೂಪ್ರಿಂಟ್ ರೆಡಿ ಮಾಡ್ತಾರಲ್ಲ, ಹಾಗೆ ಯಾವ ಇಟ್ಟಿಗೆ ಎಲ್ಲಿರ್ಬೇಕು, ಗೋಡೆ ಎಷ್ಟು ಎತ್ತರ ಇರ್ಬೇಕು, ಬಣ್ಣ ಯಾವುದು ಎಲ್ಲವನ್ನೂ ಮೊದಲೇ ನಿರ್ಧಾರಿಸಿದ ಹಾಗೆ ಇಲ್ಲಿ ಕಥೆಯ ಪ್ರತಿಯೊಂದು ಪದ, ಪ್ರತಿಯೊಂದು ಭಾವನೆಯನ್ನ ಮೊದಲೇ ವಿನ್ಯಾಸಗೊಳಿಸಲಾಗಿರುತ್ತೆ. ಈ ನೀಲನಕಾಶೆಯ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಕಥೆ ಹೇಳ್ತಾ ಇರೋ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದು. ಇಲ್ಲಿ ಯಾರು ಮಾತಾಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಇಲ್ಲಿರೋ ವಿವರಗಳು ನಿಜವಾಗಿಯೂ ತುಂಬಾನೇ ಆಸಕ್ತಿಕರ. ನಿರೂಪಕ ಕೇವಲ ಒಬ್ಬ ತಜ್ಞರಲ್ಲ, ಅವರೊಬ್ಬ ಅನುಭವಿ ರಾಜಕೀಯ ತಂತ್ರಜ್ಞ, ಚುನಾವಣಾ ವಿಶ್ಲೇಷಕ. ಆದ್ರೆ ಅವರ ಧ್ವನಿ ತುಂಬಾನೇ ಶಾಂತವಾಗಿರ್ಬೇಕು. ಅಂಕಿಅಂಶಗಳ ವಿಷಯದಲ್ಲಿ ಕಠಿಣ, ಆದರೆ ಜನರ ವಿಷಯದಲ್ಲಿ ಮೃದುವಾಗಿರ್ಬೇಕು. ಮತ್ತು ಮುಖ್ಯವಾಗಿ ಯಾವುದೇ ಪಕ್ಷಪಾತವಿಲ್ಲದೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾತ್ರ ವಿಶ್ಲೇಷಣೆ ಮಾಡಬೇಕು. ಅಬ್ಬಾ ನೋಡಿ, ಇದು ಕೇವಲ ಪಾತ್ರ ಹೇಗಿರ್ಬೇಕು ಅನ್ನೋದಷ್ಟೇ ಅಲ್ಲ, ಆ ಧ್ವನಿಯ ಭಾವನೆ ಮತ್ತು ಲಯದ ಬಗ್ಗೆನೂ ಹೇಳುತ್ತೆ. ಮಾತನಾಡುವಾಗ ಎಲ್ಲಿ ಗಾಂಭೀರ್ಯಕ್ಕಾಗಿ ನಿಲ್ಲಿಸ್ಬೇಕು, ಎಲ್ಲಿ ವೇಗವಾಗಿ ಮಾತಾಡಬೇಕು, ಆ ಮಾತಿನಲ್ಲಿ ನಮ್ಮ ಸಂಸ್ಕೃತಿಯ ಬೇರುಗಳು ಹೇಗೆ ಕೇಳಿಸ್ಬೇಕು ಅನ್ನುವಷ್ಟು ಆಳವಾದ ಸೂಚನೆಗಳಿವೆ. ಸರಿ, ಈಗ ಈ ಇಡೀ ಪ್ರಕ್ರಿಯೆಯ ಕಟ್ಟುನಿಟ್ಟಿನ ನಿಯಮಗಳ ಕಡೆಗೆ ಗಮನ ಕೊಡೋಣ. ಇದರಲ್ಲಿ ಕಂಟೆಂಟ್ ಫೈರ್ವಾಲ್ ಅಂತ ಒಂದು ಪರಿಕಲ್ಪನೆ ಇದೆ. ಅಂದ್ರೆ ಏನನ್ನ ಹೇಳಬಹುದು ಮತ್ತು ಏನನ್ನ ಖಂಡಿತವಾಗಿಯೂ ಹೇಳಬಾರದು ಅಂತ ನಿರ್ಧರಿಸುವ ಒಂದು ತಡೆಗೋಡೆ. ಈ ಸ್ಲೈಡ ಕಂಟೆಂಟ್ ಫೈರ್ವಾಲ್ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ಸಲ ಗಮನಿಸಿ, ಎಡಭಾಗದಲ್ಲಿ ಮಣ್ಣು, ಜೀವನೋಪಾಯ, ಘನತೆ ಅಂತಹ ಮಾನವೀಯ ವಿಷಯಗಳಿಗೆ ಜಾಗ ಇದೆ. ಆದ್ರೆ ಬಲಭಾಗದಲ್ಲಿ ಎಐ, ಮಾಡೆಲ್, ಟೂಲ್ ಅಂತಹ ಎಲ್ಲಾ ತಾಂತ್ರಿಕ ಪದಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದ್ರ ಉದ್ದೇಶ ಏನು? ನಿರೂಪಣೆ ಹೆಚ್ಚು ಮಾನವ ಸಹಜವಾಗಿರ್ಬೇಕು, ಯಾಂತ್ರಿಕವಾಗಿರ್ಬಾರ್ದು. ಆ ಫೈರ್ವಾಲ್ ಒಂದೇ ಅಲ್ಲ, ಇನ್ನೊಂದು ತುಂಬಾನೇ ಮುಖ್ಯವಾದ ನಿಯಮ ಇದೆ. ಅದೇನಂದ್ರೆ ಸತ್ಯಕ್ಕೆ ಬದ್ಧತೆ. ಅಂದ್ರೆ ಕೊಟ್ಟಿರೋ ಮೂಲ ಮಾಹಿತಿ ಏನಿದೆಯೋ ಅದನ್ನ ಬಿಟ್ಟು ಬೇರೆಲ್ಲೂ ಹೋಗೋ ಹಾಗೇ ಇಲ್ಲ. ಪ್ರತಿಯೊಂದು ಅಂಕಿಅಂಶ ಅದೇ ಮೂಲದಿಂದ ಬರಬೇಕು. ಸ್ವಂತವಾಗಿ ಯಾವುದೇ ಡೇಟಾವನ್ನ ಸೃಷ್ಟಿಸೋಕೆ ಅವಕಾಶವೇ ಇಲ್ಲ. ಒಂದು ವೇಳೆ ಮಾಹಿತಿ ಸಿಗ್ಗಿಲ್ಲ ಅಂದ್ರೆ ಅದು ಸಿಗ್ಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕು. ಅಷ್ಟೊಂದು ಕಟ್ಟುನಿಟ್ಟು. ಇಲ್ಲಿವರೆಗೂ ನಾವು ನಿಯಮಗಳನ್ನ ನೋಡಿದ್ವಿ. ಈಗ ಈ ನೀಲನಕಾಶೆ ಆ 19 ನಿಮಿಷದ ನಿರೂಪಣೆಯನ್ನ ಆರಂಭದಿಂದ ಕೊನೆಯವರೆಗೂ ಹೇಗೆ ಒಂದು ಕಟ್ಟಡದ ಹಾಗೆ ಕಟ್ಟುತ್ತೆ ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ಇಡೀ ಕಥೆಯ ಹರಿವು ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಪ್ರತಿಯೊಂದು ವಿಭಾಗಕ್ಕೂ ಸಮಯ ನಿಗದಿಪಡಿಸಲಾಗಿದೆ. ನೋಡಿ, ನಿರೂಪಕನ ಗುರುತಿನಿಂದ ಆರಂಭವಾಗಿ ಜನರ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಂಡು ಪ್ರಮುಖ ಸಂಕೇತಗಳನ್ನ ವಿವರಿಸಿ ಕೊನೆಗೆ ಒಂದು ಎಚ್ಚರಿಕೆ ಮತ್ತು ಭವಿಷ್ಯದ ದೃಷ್ಟಿಯೊಂದಿಗೆ ಕಥೆ ಮುಗಿಯತ್ತೆ. ಎಲ್ಲವೂ ಪೂರ್ವನಿಯೋಜಿತ. ಈ ನೀಲನಕಾಶೆಯ ಹಿಡಿತ ಕೇವಲ ಕಥೆಯ ಹರಿಯುವಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರಸ್ತುತಿಯ ಕೊನೆಯ ಹಂತಗಳಲ್ಲೂ ಸಹ ಕೆಲವು ಕಟ್ಟುನಿಟ್ಟಿನ ಚೌಕಾಶಿಯಿಲ್ಲದ ನಿಯಮಗಳಿವೆ. ಇದನ್ನೋಡಿ, ಬ್ರ್ಯಾಂಡಿಂಗ್ ಹೇಗಿರಬೇಕು, ಸಂವಿಧಾನದ ಮೌಲ್ಯಗಳಾದ ಘನತೆ, ಗೌಪ್ಯತೆ ಬಗ್ಗೆ ಸಣ್ಣದಾಗಿ ಎಲ್ಲೋ ಒಂದ್ ಕಡೆ ಉಲ್ಲೇಖ ಮಾಡಬೇಕು. ಕೊನೆಯಲ್ಲಿ ಕೊಡಬೇಕಾದ ಕರೆ ಹೇಗಿರಬೇಕು, ಅದನ್ನ ಯಾವ ಪದಗಳಲ್ಲಿ ಹೇಳ್ಬೇಕು ಅನ್ನೋದನ್ನು ಸಹ ನಿರ್ಧರಿಸಲಾಗಿದೆ. ಇದು ಬ್ರ್ಯಾಂಡ್ನ ಸ್ಥಿರತೆ ಮತ್ತು ನಿರ್ದಿಷ್ಟ ಮೌಲ್ಯಗಳನ್ನ ನಿರೂಪಣೆಯಲ್ಲಿ ಅಳವಡಿಸೋದಿಕ್ಕೆ ಸಹಾಯ ಮಾಡುತ್ತೆ. ಸರಿ, ಈ ವಿವರಣೆಯನ್ನ ಮುಗಿಸೋಕ್ಕಿಂತ ಮೊದಲು ಒಂದು ಕ್ಷಣ ಯೋಚಿಸೋಣ. ಇಷ್ಟೊಂದು ನಿಖರವಾಗಿ
ಇಷ್ಟೊಂದು ವ್ಯವಸ್ಥಿತವಾಗಿ ರೂಪಿಸಿದ ಒಂದು ವಿಷಯ ಕೇಳಿಸೋಕೆ ಪೂರ್ತಿ ಮಾನವ ಸಹಜವಾಗಿದ್ದಾಗ ಅದರ ಪರಿಣಾಮಗಳೇನಿರ್ಬೋದು? ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಂದು ಸಂದೇಶವನ್ನ ಕರುಕುಶಲತೆಯಿಂದ ನಿರ್ಮಿಸಿದಾಗ ಅದಕ್ಕೂ ಸಹಜವಾಗಿ ಹುಟ್ಟಿದ ಸಂದೇಶಕ್ಕೂ ಇರುವ ವ್ಯತ್ಯಾಸವೇನು? ಅದರ ಸತ್ಯವನ್ನ ಅಳೆಯೋದು ಹೇಗೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಚಿಂತನೆಗೆ